ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ನಮಸ್ಕಾರ. ಆ, ನೋಡಿ, ಇವತ್ತೇನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಮ್ಮ ತೋಟದಲ್ಲಿ ನಮ್ಮ ಅಜ್ಜಿ ಸೊಪ್ಪು ಹಾಕೈತೆ. ಪಾಪ ಅವ್ರ ಕೈಲಿ ಆಗಲ್ಲ ಮಾಡೋಕ್ಕೆ, ಆದ್ರೂ ಮಾಡ್ತಾರೆ. ಇಷ್ಟು ವಯಸ್ಸಾದ್ರೂ ಕುತ್ಕೊಳ್ಳಲ್ಲ ಒಂದು 5 ನಿಮಿಷನೂ. ಇದರಲ್ಲಿ ದಂಟಿನ ಸೊಪ್ಪು ಹಾಕಿದ್ದಾರೆ. ದಂಟಿನ ಸೊಪ್ಪು ಒಂದು ಸೈಡು, ಸಬ್ಸಿಗೆ ಒಂದು ಸೈಡು, ಮತ್ತು ಮೆಂತ್ಯ ಸೊಪ್ಪು ಒಂದು ಸೈಡು ಹಾಕವ್ರೆ. ಮತ್ತು ಇನ್ನೊಂದು ಸಬ್ಸಿಗೆ ಸೊಪ್ಪು ಮತ್ತು ದಂಟಿನ ಸೊಪ್ಪು. ನೋಡಿ, ಸಬ್ಸಿಗೆ ಕಾಣಿಸ್ತಾ ಇದೆ ಅಲ್ವಾ, ಎಷ್ಟು ಚೆನ್ನಾಗೈತೆ. ಅದರಲ್ಲಿ ಸೊಪ್ಪಲ್ಲಿ ಅರ್ಧ ಕಳೆನೇ ಐತಿ. ಕಳೆ ಅಂದರೆ ಗೊತ್ತಲ್ವ ನಿಮಗೂ, ಅಂದರೆ ವೇಸ್ಟ್ ಸೊಪ್ಪು, ಕಾಂಗ್ರೆಸ್ ಗಿಡ, ಈ ಥರದ್ದೆಲ್ಲ ಜಾಸ್ತಿನೇ ಐತೆ. ಅದೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ, ಕಳೆ ಕೀಳೋಕ್ಕಾಗಲ್ಲ. ಅದರಲ್ಲೇ ಇವರು ಬರೀ ಸೊಪ್ಪು ಅಂತ ಅದನ್ನ ಕೀಳ್ತಾವ್ರೆ. ದಂಟಿನ ಸೊಪ್ಪು ಅವ್ರು ಕೀಳ್ತಾ ಇರೋದು ಇವಾಗ. ನೋಡಿ, ಈ ಕಡೆ ಸೈಡು ಕೊತ್ತಂಬರಿ ಹಾಕಿವ್ರೆ. ಕೊತ್ತಂಬರಿ ಒಳಗಡೆ ಎಷ್ಟು ಸೊಪ್ಪು, ಎಷ್ಟು ಥರದ ಸೊಪ್ಪು ಐತೆ ನೋಡಿ. ನಾವು ಒಂದು ಕಟ್ಟು ಕೊತ್ತಂಬರಿ ತಗೋಬೇಕಂದ್ರೆ 10 ರೂಪಾಯಿ 20 ರೂಪಾಯಿ ಅಂದರೆ ತಗೊಳ್ಳೋಕ್ಕೆ ಕಣ್ಣು ಬಾಯಿ ಬಿಡ್ತೀವಿ. ಯಾಕೆ ಅಂದರೆ ಅಷ್ಟೊಂದು 5 ರೂಪಾಯಿಗೆ ಇಷ್ಟು ಕೊತ್ತಂಬರಿ ಕೊಟ್ಟರೆ 5 ರೂಪಾಯಿಗೆ ನೋಡಿ ಎಷ್ಟು ಕೊಟ್ಟವ್ರೆ ಅಂತ ಗೊಣಗೋಣ ಅಂತೀವಿ. ಆದರೆ ತೋಟದಲ್ಲಿ ಇಷ್ಟು ಕಳೆ ಒಳಗೆ ಅವರು ಯಾವ ಥರ ಇದು ಮಾಡ್ತಾರೆ ಅಂತ ನೋಡಿ. ಅವರು ಡಿವೈಡ್ ಮಾಡಿಕೊಂಡು ಒಂದೊಂದೇ ಕಿತ್ಕೊಂಬರ್ಬೇಕಲ್ವ, ಅವ್ರಿಗೂ ಕಷ್ಟ ಇರುತ್ತೆ. ನಾವು ಅದನ್ನು ಅರ್ಥ ಮಾಡಿಕೊಂಡು ತಗೋಬೇಕು. ರೈತರು 1-2 ರೂಪಾಯಿ ಜಾಸ್ತಿ ತಿಂದರೆ ಲಾಸ್ ಏನಾಗಲ್ಲ, ಅಥವಾ ನಮಗೇನು ಬಡಿಸ್ತಾನೆ ಏನು ಬರಲ್ಲ. ಆಮೇಲೆ ನೋಡಿ, ಕಂತೆ ಕಟ್ಟಿದ್ದಾರೆ ನಮ್ಮ ಅಜ್ಜಿ. ಆದಷ್ಟು ಕೂತು ಎದ್ದು ಮಾಡ್ತಾರೆ. ಪಾಪ ಅಲ್ಲಿ ನೀರು ಬರ್ತಾ ಇದೆ, ಹಾಕವ್ರೆ ನೋಡಿ ತೊಳಿಯೋಕ್ಕೆ ಅಂತ. ಬುಡ ಎಲ್ಲ ತೊಳಿಯೋಕೆ ಹಾಕಿದ್ದಾರೆ. ನೋಡಿ, ಜೋಳ ಹಾಕಿದ್ದಾರೆ. ಮಾಮೂಲಿ ಮುಸ್ಕಿನ ಜೋಳ ಅದು ಬರುತ್ತಲ್ವ, ಅದನ್ನು ಹಾಕಿದ್ದಾರೆ. ಅದು ಹಸುಗಳಿಗೂ ಹಾಕ್ತಾರೆ. ತುಂಬ ಜಾಸ್ತಿ ಹಾಕಿದ್ರೆ ಮಾರ್ತಾರೆ. ಇದು ನನ್ನ ಫೇವ್ರೆಟ್ ಹೀರೋಯಿನ್ನು ಸೋನು ಅಂತ. ಅವಳಂದರೆ ನನಗೆ ತುಂಬ ಇಷ್ಟ. ಅವಳು ಅಷ್ಟು ನೀಟಾಗೂ ಹೇಳಿದ ಮಾತು ಕೇಳ್ತಾಳೆ. ಮತ್ತು ನಮ್ಮ ಮಾಮ ಕುರಿಗಳನ್ನ ತೋಟದ ಹತ್ರ ಬಿಟ್ಕೊಂಡಿದ್ರು. ನಂದೊಂದೇ ಒಂದು ಕುರಿ ಇತ್ತು, ಅದರಿಂದ ಅವ್ರ ಜೊತೆಲೇ ಮೇಯ್ಲಿ ಅಂತ ನಾನು ಕರ್ಕೊಂಬಂದಿದ್ದೆ. ನೋಡಿ, ನಮ್ಮ ಅಜ್ಜಿ ಕುಯ್ತಾವ್ರೆ. ಪಾಪ ಎಷ್ಟು ಕಷ್ಟಪಡ್ತಾರೆ ಅವರು ಅಂದರೆ 5 ನಿಮಿಷ ಕೂತ್ಕೊಳ್ಳಲ್ಲ. ನೋಡಿ, ಅದು ಮೆಂತ್ಯ ಸೊಪ್ಪು ಹಾಕಿದ್ದಾರೆ ಈ ಲೈನಲ್ಲಿ. ಈ ಕಡೆ ಲೈನಲ್ಲಿ ದಂಟಿನ ಸೊಪ್ಪು ಹಾಕಿದ್ದಾರೆ. ನೋಡಿ, ಎಷ್ಟು ದೊಡ್ಡದಾಗಿದೆ ದಂಟಿ ಸೊಪ್ಪು, ಸೂಪರಾಗಿದೆ. ಒಂದು ಸ್ವಲ್ಪ ಹುಳನೂ ಇಲ್ಲ, ಗೂಡಿಲ್ಲ, ಯಾವ ಥರ ಈ ಥರ ವೇಸ್ಟೇಜ್ ಏನೂ ಬರೋಲ್ಲ ಅಜ್ಜಿ ಕುಯ್ಯೋದು, ಅಷ್ಟು ನೀಟಾಗಿರುತ್ತೆ. ನಾನು ಮೊನ್ನೆ ಸಬ್ಸಿಗೆ ಸೊಪ್ಪು ಹಾಕಿ ಬೋಂಡ ಮಾಡಿದ್ನಲ್ವ, ಅದು ಸಹ ಇಲ್ಲಿದೆ. ತುಂಬ ಚೆನ್ನಾಗೈತೆ. ನೋಡಿ, ಈ ಕಡೆ ಲೈನಲ್ಲೆಲ್ಲ ಆಲ್ಮೋಸ್ಟ್ ಕುಯ್ದು ಹಾಕವ್ರೆ. 3-4% ಕುಯ್ದು ಹಾಕವ್ರೆ. ಇಲ್ಲಿ ಸ್ವಲ್ಪ ಐತೆ, ಅದನ್ನು ಇನ್ನೊಂದು ಸ್ವಲ್ಪ ದೊಡ್ಡದಾಗಲಿ ಅಂತ ಬಿಟ್ಟವ್ರೆ. ನೋಡಿ, ಸಬ್ಸಿಗೆ ಸೊಪ್ಪು ಒಂದೇ ಬಂದೈತೆ. ನನಗೆ ಸಬ್ಸಿಗೆ ಅಂದರೆ ತುಂಬ ಹುಚ್ಚು, ಬೇಕನ್ಸುತ್ತೆ. ಏನು ಮಾಡೋದು, ದಿನ ಸೊಪ್ಪು ತಿನ್ನೋಕ್ಕಾಗಲ್ಲ ಅಂತ ಸುಮ್ಮನೆ ಇದ್ದೀನಿ. ಮತ್ತು ಈ ಕಡೆ ಸೈಡು ಪಾಲಕ್ ಹಾಕಿದ್ದಾರೆ. ನೋಡಿ, ಪಾಲಕ್ಕು ತುಂಬ ಚೆನ್ನಾಗೈತೆ. ಜಾಸ್ತಿ ನಾನು ಪಾಲಕ್ ಯೂಸ್ ಮಾಡ್ತೀನಿ ಮಸಪ್ಗೆಲ್ಲ. ಬರೀ ಪಾಲಕ್ಕೆ ಹಾಕಿ ಬೇಳೆ ಹಾಕಿ ಮಾಡಿದ್ರೆ ತುಂಬ ಟೇಸ್ಟು ಸಖತ್ತಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಒಟ್ಲು ತೊಳೆದವ್ರೆ ಸೊಪ್ಪು ಅಂತ. ಇದರಲ್ಲಿ ಅಣ್ಣೆ ಸೊಪ್ಪು ಸಹ ಐತೆ. ಅಣ್ಣೆ ಸೊಪ್ಪು ಅವ್ರು ಕೀಳಲ್ಲ, ಯಾಕಂದರೆ ಹೊಲದಲ್ಲೆಲ್ಲ ಅಣ್ಣೆ ಸೊಪ್ಪು ಬಿಟ್ಟಿರುತ್ತೆ. ನಮಗೆ ಶೀತ ಅದು ಅಣ್ಣೆ ಸೊಪ್ಪು ತಿಂದರೆ, ಅದರಿಂದ ನಾನೇನು ತಿನ್ನೋಕ್ಕೆ ಹೋಗಲ್ಲ, ಕೀಳೋಕ್ಕೂ ಹೋಗಲ್ಲ. ನೋಡಿ, ಎಷ್ಟು ಮಂದಕ್ಕಿದೆ ಸೊಪ್ಪೆಲ್ಲ. ಪಾಪ ಅಜ್ಜಿಗೆ ರೆಸ್ಟೇ ಇಲ್ಲ. ಇದನ್ನೆಲ್ಲ ಕುಯ್ದು ಕಂತೆ ಕಟ್ಟಿ ನೀಟಾಗಿ ಸೊಪ್ಪನ್ನೆಲ್ಲ ತೊಳಿತಾರೆ, ಬೇರ್ನೆಲ್ಲ. ತೋಟದಲ್ಲಿ ನೀರಿರೋದ್ರಿಂದ ಹಳ್ಳಿ ಕಡೆ ಆದ್ರೂ ಅದು ನಮಗೇನು ಗೀಟಲ್ಲ. ಯಾಕೆ ಅಂದರೆ ಅಷ್ಟು ಕಷ್ಟಪಟ್ಟು ಒಂದು ದಿನದ ಕೆಲಸ ಮಾಡ್ದಂಗೆ, ಕೂಲಿ ಮಾಡ್ದಂಗಿರುತ್ತೆ. ಬೇರ್ನೆಲ್ಲ ನೀಟಾಗಿ ತೊಳಿತಾವ್ರೆ ನೋಡಿ ನಮ್ಮ ಅಜ್ಜಿ. ಪಾಪ ಅವ್ರ ಕೈಲಿ ಆಗಲ್ಲ, ಆದರೂ ಮಾಡ್ತಾರೆ. ಈ ವಯಸ್ಸಲ್ಲೂ ಅವ್ರಿಗೆ ದುಡ್ಡು ತಿನ್ನಬೇಕು ಅನ್ನೋ ಇದಿದೆ. ಆ ವಾಟದಿಂದ ಅವರು ದುಡಿತಾರೆ. ಯಾವಾಗಲೂ ನಮ್ಮೂರಿಗೆಲ್ಲ ನಮ್ಮ ಅಜ್ಜಿನೇ ಸೊಪ್ಪು ಹಾಕಿ ಬೆಳೆದು
ಮಾರೋದು, ಇನ್ಯಾರೂ ಆ ಕೆಲಸ ಮಾಡಲ್ಲ ನಮ್ಮೂರಲ್ಲಿ. ಅದರಿಂದ ಅಜ್ಜಿ ಒಂದೇ ಅಲ್ವಾ, ಅದರಿಂದ ಸೊಪ್ಪು ಬೇಗ ಸೇಲಾಗುತ್ತೆ. ಮತ್ತು ಕಟ್ಟುಗಳು ದಪ್ಪ ಇರ್ತವೆ, ಫ್ರೆಶ್ ಇರುತ್ತೆ ಸೊಪ್ಪು, ನಮ್ಮ ಕಣ್ಮುಂದೆ ಬೆಳೆದಿರೋದಲ್ವಾ. ನೋಡಿ ನೀಟಾಗಿ ತೊಳಿತಾವ್ರೆ. ಇದು ಬರೀ ದಂಟಿನ ಸೊಪ್ಪು. ಆಲ್ರೆಡಿ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಕಿತ್ತು ತೊಳೆದು ಆಲ್ರೆಡಿ ಸೈಡಲ್ಲಿ ಇಟ್ಟಿದ್ದಾರೆ. ನಾನಂತೂ ಪುಕ್ಸಟ್ಟೆ ಯಾವತ್ತೂ ಈಸ್ಕೊಳ್ಳಲ್ಲ ಅಜ್ಜಿ ಹತ್ರ. ಯಾಕಂದರೆ ಅವ್ರು ಕೊಡೋ ಕಷ್ಟಕ್ಕೆ ನಾವು ಹಂಗೆ ತಿಂದರೆ ನಮಗೆ ಮನಸ್ಸು ನೆಮ್ಮದಿ ಸಿಗಲ್ಲ. ಆದ್ದರಿಂದ ನಾನು ದುಡ್ಡು ಕೊಟ್ಟೆ ಸೊಪ್ಪು ತೊಗೋತೀನಿ ಯಾವಾಗಲೂ. ಅಜ್ಜಿ ಫ್ರೀಯಾಗೆ ಕೊಡೋಕ್ಕೆ ಬರುತ್ತೆ ನನಗೆ, ಆದರೂ ನಾನು ಈಸ್ಕೊಳ್ಳಲ್ಲ. ನೋಡು ನೀಟಾಗಿ ತೊಳಿತಾವ್ರೆ ದಂಟಿನ ಸೊಪ್ಪು. ಅದನ್ನು ತೊಳೆದ್ಬಿಟ್ಟು ನೀಟಾಗಿ ಬೇಸನ್ಗೆ ಹಾಕಿ ಒಂದು ಬಟ್ಟೆನೋ ಏನೋ ಮುಚ್ಚಿದ್ರೆ ಅದು ಫ್ರೆಶ್ಶಾಗಿ ಅಳ್ಕೊಳ್ಳುತ್ತೆ ಸೊಪ್ಪು. ನೋಡೋಕ್ಕೂ ಚೆನ್ನಾಗಿರುತ್ತೆ, ಸೇಲು ಆಗುತ್ತೆ. ಇವತ್ತು ಎಷ್ಟು ಬೇಕೋ ಅಷ್ಟು ಸೇಲ್ ಮಾಡ್ಕೊತಾರೆ. ಮಿಕ್ಕಿದ್ದನ್ನ ನಾಳೆ ಸೇಲ್ ಮಾಡುತ್ತೆ ನಮ್ಮ ಅಜ್ಜಿ. ನೋಡಿ ಎಲ್ಲ ಕುಯ್ದು ನೀಟಾಗಿ ನೋಡಿ ಎಷ್ಟು